ಅದೆಲ್ಲ ತಂದು ಮುಗಿಸುವಂಥ ಕೆಲಸಗಳನ್ನು ಮುಂದಿನ ನಿರ್ಮಾಣಗಳಲ್ಲಿ ಮಾಡ್ತೀವಿ. ಇವತ್ತು ಈ ನಾವು ಕಾರ್ಯಕ್ರಮ ಮಾಡಿದೆವು, ನಮ್ಮ ಮನೆಗೆ ನಾವು ಆದೀವಿ, ನಿಮ್ಮ ಮನೆಗೆ ನೀವು ಆದ್ರೆ ಆಗೋದಲ್ಲ. ಆ ರಸ್ತೆ ಮಾಡೋ ಸಂದರ್ಭದಲ್ಲಿ ನಿಮ್ದೆಲ್ಲರದ್ದು ಹಣ ಅದು ಗುಣಮಟ್ಟದ ರಸ್ತೆ ಆಗಬೇಕು, ಒಳ್ಳೆಯ ರಸ್ತೆ ಆಗಬೇಕು. ಅವನು ಏನಾದರೂ ಕಳಪೆ ರಸ್ತೆ ಮಾಡ್ತಾ ಇದ್ದಂದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡ್ರಿ. ನೀವು ನಿಮ್ಮೆಲ್ಲರಿಗೂ ಅಧಿಕಾರಿ ಐತಿ, MLA ಒಬ್ಬಗ ಅಧಿಕಾರಿ ಇಲ್ಲ. ನೀವು ಆ ರಸ್ತೆಯನ್ನು ಕಳಪೆ ದರ್ಜೆ ಮಾಡೋದಿತ್ತಂದ್ರೆ ತಡೆಯಪ್ಪ, ಇದು ಕಳಪೆ ದರ್ಜೆ ಮಾಡಿದ್ರಿ, ಯಾವ ಗುಣಮಟ್ಟದ ಮಟೀರಿಯಲ್ಗಳು ಹಾಕಬೇಕಿದೆ ಆ ಗುಣಮಟ್ಟದ ಮಟೀರಿಯಲ್ ಹಾಕಲಿಲ್ಲ ಅಂತೇಳಿ ನಿಮಗೆಲ್ಲರಿಗೂ ಅಧಿಕಾರ ಐತಿ. ಯಾಕಂದ್ರೆ ಸರ್ಕಾರದ ಕೆಲಸ ನೀವೆಲ್ಲರದ್ದು ಕೆಲಸ, ದೇವ್ರ ಕೆಲಸ. ಅದಕ್ಕೆ ಯಾರ MLA ಮಾಡಿ ನೋಡಬೇಕು, ಪಂಚಾಯತಿ ಸದಸ್ಯರನ್ನು ನೋಡಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯರು ನೋಡ್ಬೇಕು, MP ನೋಡ್ಬೇಕಂತೇಳಿ ಏನು ಕಾನೂನಲ್ಲಿ ಬರೆದಿಲ್ಲ. ನೀವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಮಾನವಾದಂಥ ಹಕ್ಕುಗಳಿದಾವೆ. ನಾವು ಒಂದು ಸುಮ್ಮನೆ ಒಂದು ಅಧಿಕಾರ ಕೊಟ್ಟಿದ್ದೀರಿ ನೀವು ನಮಗೆ, ಕೆಲವು ವ್ಯಾಪ್ತಿಯನ್ನು ಹಂಚ್ಕೊಳ್ಲಿಕ್ಕೆ ಅಷ್ಟೇ. ಆದರೆ ಸರ್ಕಾರದ ಕೆಲಸ ಒಳ್ಳೇದಾಗಲಿಲ್ಲ ಅಂದ್ರೆ ಅದು ತಡೆದು ನನ್ನ ಗಮನಿಸ್ತಾರೆ, ಇಂಜಿನಿಯರ್ ಗಮನಿಸ್ತಾರೆ. ಯಾಕಂದ್ರೆ ಅದು ಒಮ್ಮೆ ಆಗ್ತಿರ್ತಾವೆ. ನಾ ಮೊದಲೇ ಹೇಳಿ ನಾವು ಇನ್ನು ಮಾಡಿರ್ತೀವಿ, ಬೇರೆ ತಿಳ್ಕೊಂಡು ಹೋಗುವಂಥವು ಭಾಳ ರಸ್ತೆಗಳನ್ನು ನಾವು ಜೀವನದಲ್ಲಿ ಕಂಡಿದ್ದೇವೆ. ಅದಕ್ಕೆ ಸಾಕಷ್ಟು ಇಲ್ಲಿ ಊರಲ್ಲಿ ಇನ್ನೂ ಸಮುದಾಯ ಭವನಗಳಾಗಲಿ, ಇನ್ನು ಸಾಕಷ್ಟು ರಸ್ತೆಗಳಾಗಲಿ, ಇನ್ನು ಊರಲ್ಲಿ ಸಾಕಷ್ಟು ಕೆಲಸಗಳಿದಾವೆ. ಅವಕ್ಕೂ ಹಂತವಾಗಿ ಮಾಡುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಅದಕ್ಕಾಗಿ ತಾವೆಲ್ಲರೂ ಸಹಾಯ ಸಹಕಾರ ಬೇಕಾಗೈತಿ. ಈ ರಸ್ತೆ ಅವರ ಕಾಂಟ್ರಾಕ್ಟರ್ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ ಅಂದರೆ